ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ತುಂಬ ಸಿಂಪಲ್ ಆಗಿರುತ್ತೆ, ಮಾತಾಡಿ ಹಾಗೆ ಮುಗಿಸ್ತೀನಿ. ಡೈಲಿ ರೂಟೀನ್ ಏನು ಇರೋದಿಲ್ಲ. ಏಕೆಂತಂದರೆ ತುಂಬ ಟೈಮ್ ಆಗಿದೆ. ನಾಳೆ ಊರಿಗೆ ಹೋಗ್ತಾ ಇದ್ದೀವಿ, ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅಲ್ಲೇ ವಿಡಿಯೋ ಸಹಿತ ನಾನು ಮಾಡಿ ಹಾಕ್ತೀನಿ. ಕೆಲವಷ್ಟು ಜನಕ್ಕೆ ಗೊತ್ತಿರುತ್ತೆ, ನಾನು ಊರಿಗೆ ಹೋಗಿರೋ ವ್ಲಾಗ್ ಎಲ್ಲ ಹಾಕಿರ್ತೀನಿ. ನನ್ನ ಗಂಡನ ಮನೆ ಹೇಗಿದೆ ಏನು ಅಂತ ಎಲ್ಲ ಫುಲ್ ಡೀಟೇಲಾಗಿ ತೋರಿಸಿದ್ದೆ. ಯುಗಾದಿ ಹಬ್ಬಕ್ಕೆ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸ್ವಲ್ಪ ಮುಂಚೆಯಲ್ಲೇ ಹೋಗ್ತಾ ಇದ್ದೀವಿ. ಬಸ್ಸು ರಶ್ ಆಗುತ್ತೆ, ಕಾರಲ್ಲಿ ಹೋಗೋದಕ್ಕಂತ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಬಸ್ಸಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ನಾಳೆ ಹೋಗ್ತಾ ಇದ್ವಿ. ಸಾಟರ್ಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಬ್ಬ ಸಂಡೇ ಸಾಟರ್ಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸಾಟರ್ಡೆ ಹೋದರೆ ತುಂಬ ರಶ್ ಆಗಿರ್ತಾರೆ. ಇವಾಗ ಯುಗಾದಿ ಹಬ್ಬ ಟೈಮು ಜಾಸ್ತಿ ಜನ ಊರಿಗೆ ಹೋಗೋರು ಇರ್ತಾರಲ್ವ. ಹಾಗಾಗಿ ಸ್ವಲ್ಪ ಫ್ರೈಡೇ ಹೋದರೆ ಚೆನ್ನಾಗಿರುತ್ತೆ ಅಂತ ಫ್ರೈಡೇನೇ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಮತ್ತು ಕಾಲ್ ಚೈನ್ ತೊಗೊಂಬಂದಿದ್ದೀನಿ. ವಿಡಿಯೋ ಏನು ಮಾಡೋದಕ್ಕಾಗಿಲ್ಲ. ಒಡವೆ ಅಂಗಡಿಗೆ ಹೋಗಿದ್ವಿ. ಐಶಿಕದು ಇಯರಿಂಗ್ಸು ಮತ್ತು ಕಾಲ್ ಚೈನ್ ತೊಗೊಂಬಂದ್ವಿ. ತುಂಬ ಚೆನ್ನಾಗಿದೆ ಕಾಲ್ ಚೈನು, ತುಂಬ ಸಿಂಪಲಾಗಿರೋದು ತೊಗೊಂಡಿದ್ವಿ. ನಾನು ಮದುವೆ ಆಗಬೇಕಾದ್ರೆ ಕಾಲ್ ಚೈನ್ ತೊಗೊಂಡಿದ್ದು. ಹಬ್ಬಕ್ಕೆ ಹೋಗ್ತಾ ಇದ್ದೀವಲ್ವಾ, ಯುಗಾದಿ ಹಬ್ಬಕ್ಕೆ ಏನಾರು ಒಂದು ತಗೋ ಅಂತ ಹೇಳಿದ್ದ. ಹಾಗಾಗಿ ಒಂದು ಕಾಲ್ ಚೈನನ್ನು ಬೆಳ್ಳಿ ಗೆಜ್ಜೆನ ತೊಗೊಂಡಿದ್ದೀವಿ. ಸಿಂಪಲಾಗಿ ತೊಗೊಂಡಿದ್ದೀನಿ. ಇದನ್ನು ಹಾಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೆ, ಬರೀ ಕಾಲಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದಲೂ ಹಾಗೆ ನಾನು ಸಿಂಪಲಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಈ ಒಂದು ಚೈನನ್ನು ತೊಗೊಂಡಿದ್ದೀನಿ, ಕಾಲ್ ಗೆಜ್ಜೆ ತೊಗೊಂಡಿದ್ದೀನಿ. ಹೇಗಿದೆ ಫ್ರೆಂಡ್ಸ್? ತುಂಬ ಸಿಂಪಲ್ಲಾಗಿ ಡಿಸೈನ್ ನೋಡಿ. ನಮ್ಮಮ್ಮ ಫುಲ್ಲು ಸಾದ ದೊಡ್ಡದೆಲ್ಲ ತಗೋ ಅಂತಿದ್ರು. ಬೇಡ ಅಂತ ಹೇಳ್ಬಿಟ್ಟು ಈ ಚೈನನ್ನು ತೊಗೊಂಡಿದ್ದೀನಿ, ಡಿಸೈಡ್ ಮಾಡಿದ್ದೀನಿ. ಪರವಾಗಿಲ್ಲ, ಸಿಂಪಲಾಗೆ ಚೆನ್ನಾಗಿರುತ್ತೆ. ಮತ್ತು ಯಶಿಕದು ಇಯರಿಂಗ್ಸ್ ತೊಗೊಂಡಿದ್ದೀವಿ. ಚಿಕ್ಕ ಪುಟಾಣಿ ಇಯರಿಂಗ್ಸನ್ನು ತೊಗೊಂಡಿದ್ದೀನಿ. ನಾನು ಸೈಡಲ್ಲಿ ವಿಡಿಯೋ ಹಾಕಿರ್ತೀನಿ, ಚಿಕ್ಕದಾಗೆ ವಿಡಿಯೋ ತೆಕ್ಕೊಂಡಿದ್ದೀನಿ. ಮನೆಗೆ ಬಂದಮೇಲೆ ಇಯರಿಂಗ್ಸ್ ಕೈಯಲ್ಲಿ ಇಟ್ಕೊಂಡು ತೆಕ್ಕೊಂಡಿದ್ದೆ, ಆ ಒಂದು ವಿಡಿಯೋನೂ ಹಾಕ್ತೀನಿ. ಡೋರ ಎದ್ದೊಳ್ತಾ ಇದ್ದಾಳೆ. ಡೋರ ಮಲ್ಕೊಂಡಿದ್ಲು. ಡೋರ ಕರ್ಕೊಂಡೋಗಿದ್ವಿ ಫ್ರೆಂಡ್ಸ್. ಏಕೆಂತಂದರೆ ಡೋರಿಗೆ ಒಲೆ ಫುಲ್ಲು ಸ್ವಲ್ಪ ಅದು ಚುಚ್ಚುದಂಗೆ ಆಗೋದು, ನೀಟಾಗಿ ಅವರು ನುಲ್ಚಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೂಸ್ ಇತ್ತು ಅಂತ ಡೋರನ್ನ ಕರ್ಕೊಂಡೋಗಿ ಫುಲ್ಲು ಟೈಟ್ ಮಾಡಿಸ್ಕೊಂಡ್ಬಂದ್ವಿ. ಅದು ಬಟ್ಟೆಗೆ ಅವಾಗವಾಗ ಒಲೆ ಸಿಗಾಕೊಳ್ಳೋದು. ಅವಳು ತುಂಬ ಅಳ್ತಾ ಇದ್ಲು. ನನಗೆ ಒಂಥರ ಯಾವಾಗ ಹೋಗಿ ಇದು ಮಾಡಿಸ್ಕೊಂಡ್ಬರ್ತೀವ ಅಂತ ಅನ್ನಿಸ್ತಿತ್ತು. ಇವತ್ತು ಹೋಗಿ ಫೈನಲಿ ನಮ್ಮ ಡೋರದು ಓಲೆ ಚೆನ್ನಾಗಿ ರೆಡಿ ಮಾಡಿಸ್ಕೊಂಡ್ಬಂದ್ವಿ. ಕಾಲ್ ಚೈನು ಮತ್ತು ಓಲೆ ತೊಗೊಂಬಂದ್ವಿ. ಯಶಿಕಾಗೆ ಪುಟಾಣಿ ಓಲೆ ತೊಗೊಂಬಂದ್ವಿ. ದೊಡ್ಡದು ತೊಗೊಬೋದಿತ್ತು. ಇವಾಗ ರೇಟ್ ಎಷ್ಟಿದೆ ಗೊತ್ತಾ ಫ್ರೆಂಡ್ಸ್? 7,000 ಮೇಲೆ ಇದೆ. 8,000 ಮಿನಿಮಮ್, ಹತ್ತತ್ರ 8,000 ಅಂತೆ 1 ಗ್ರಾಮ್ ಗೋಲ್ಡು. ಭಯನೇ ಆಗೋಯ್ತು. ಅದು ವಿಷಯ ಕೇಳಿಬಿಟ್ಟೆ ಭಯ ಆಯಿತು. ಮುಂದಕ್ಕೆ ಎಷ್ಟೆಷ್ಟು ರೇಟ್ ಆಗುತ್ತೆ ಏನೋ ಗೊತ್ತಿಲ್ಲ. ಡಬಲ್ ಆಗಿಬಿಟ್ಟಿದೆ, ಟ್ರಿಬಲ್ ಆಗಿಬಿಟ್ಟಿದೆ ರೇಟ್ ಅಂತೂ. ಮುಂದೆ ಎಷ್ಟಾಗುತ್ತೆ ಏನೋ. ಆಗಿನ ಕಾಲದಲ್ಲೇ ನಾವು ಓಲೆ ಒಡವೆ ಏನೇ ಮಾಡಿಸ್ಕೊಂಡಿದ್ರು ಒಂಥರ. ಇವಾಗ ಸಾಹುಕಾರರು ಶ್ರೀಮಂತರು ಅಂತಲೇ ಹೇಳ್ಬೋದು. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಇಲ್ಲಿ ಮನೆ ಬಾಡಿಗೆ ಕಟ್ಟಬೇಕು, ಮತ್ತು ಒಡವೆನೂ ಸಹಿತ ತಗೊಳ್ಳೋದಕ್ಕಾಗೋದಿಲ್ಲ. ಅಲ್ಲಿ ಖರ್ಚೇ ಹೋಗ್ಬಿಡುತ್ತೆ, ಏನು ಮಾಡೋದಕ್ಕಾಗೋದಿಲ್ಲ. ಬ್ಯಾಂಗ್ಳೂರಿಗೆ ಬಂದಮೇಲೆ ಅಲ್ಲಿಗೆ ಖರ್ಚಾಗ್ತಾ ಇರುತ್ತೆ. ನಮ್ಮ ಡೋರ ತೋರಿಸ್ತೀನಿ. ನಮ್ಮ ಡೋರ ನೋಡಿ ಫ್ರೆಂಡ್ಸ್, ಇವಾಗ ಎದ್ದಿದ್ದಾಳೆ. ಏನು ಡೋರ? ಏನಮ್ಮ? ಡೋರಾಗಿ ಇವಾಗ ಊಟ ತಿನ್ನಿಸ್ಬೇಕು ಫ್ರೆಂಡ್ಸ್. ಅವಳು ಊಟ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗಿರಲಿಲ್ಲ. ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ಬೀಟ್ರೋಟು ರೈಸು ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ದೆ. ಏನಮ್ಮ? ಬೀಟ್ರೋಟ್ ರೈಸ್ ತಿನ್ನಿಸಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಜೀರ್ಣ ಆಗಲಿ ಅಂತ ಹೇಳಿ ಫೀಡಿಂಗ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಡೋರಾಗೆ ಚೆನ್ನಾಗಿ ಓಲೆ ಸಿಗಾಕೊಳ್ಳೋದಿಲ್ಲ. ಇವಾಗ ಚೆನ್ನಾಗಿ ಕಾಣುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗು. ತುಂಬ ಸಿಂಪಲಾಗಿರುತ್ತೆ. ತುಂಬ ಸಿಂಪಲಾಗಿದೆ ಇವತ್ತಿನ ವ್ಲಾಗು. ಮತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಿದೆ. ಅದ್ಯಾವುದು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ, ತುಂಬ ಟೈಮ್ ಆಗಿಬಿಡುತ್ತೆ. ತುಂಬ ವಿಡಿಯೋ ಮಾಡೋದಕ್ಕೆ ಯಾರು ಇಟ್ಕೊಳ್ಳೋದಿಲ್ಲ. ತುಂಬ ವಿಡಿಯೋ ಮಾಡೋದಕ್ಕೆ ತುಂಬ ಟೈಮ್ ಆಗುತ್ತೆ, ತುಂಬ ರಿಸ್ಕ್ ಆಗಿಬಿಡುತ್ತೆ. ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಯಾರಿ ಇದೆ ನನ್ನ ಹತ್ರ, ಅದನ್ನೇ ಹಾಕ್ಕೊಳ್ತೀನಿ. ನಾನು ಒಂದು ವಿಡಿಯೋದಲ್ಲಿ ಹಾಕಿದ್ದೆ ಆಲ್ರೆಡಿ, ಅದನ್ನೇ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ನನಗೆ ಸ್ಯಾರಿ ಹಾಕೊಳ್ಳೋದು ಅಂದರೆ ಅಷ್ಟೊಂದು ಲೈಕ್ ಆಗೋದಿಲ್ಲ ಫ್ರೆಂಡ್ಸ್. ಅದು ಮತ್ತೆ ಬೈತಾ ಇರ್ತಾರೆ. ಇಲ್ಲಿ ಬಂದಾಗಲೆಲ್ಲ ಮಾಮೂಲಿ ಡ್ರೆಸ್ಸನ್ನು ಹಾಕ್ಕೊಳ್ತೀಯಲ್ವಾ, ಸ್ಯಾರಿ ಹಾಕೊಳ್ಳಮ್ಮ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಅವ್ರ ಮನಸ್ಸಿಗೆ ಬೇಜಾರಾಗಬಾರ್ದು ಅಂತ ಸ್ಯಾರಿ ತೊಗೊಂಡು ಹೋಗ್ತಾ ಇದ್ದೀನಿ. ಯಾವುದಾಗುತ್ತೆ ಅದು ನೋಡೋಣ, ಡಿಸೈಡ್ ಮಾಡಿ ನಾನು ಹಾಕ್ಕೊಳ್ತೀನಿ. ನಮ್ಮ ಡೋರ ಏನು ಡೋರ ನೋಡಿ. ಡೋರ ಆರಾಮ್ಸಾಗಿ ಅಮ್ಮನ ಇದ್ರ ಮೇಲೆ ಹೆಗ್ಲ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾಳೆ. ಡೋರ ನಾಳೆ ಊರಿಗೆ ಹೋಗೋಣ. ಡೋರ ಊರಲ್ಲಿ ಹೆಂಗೆ ಅಡ್ಜಸ್ಟ್ ಆಗ್ತಾಳೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಅಡ್ಜಸ್ಟ್ ಆಗ್ಬೋದು. ಹಳ್ಳಿ ಕಡೆ ಅದು ಇದು ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ. ನಮ್ಮ ಯಶಿಕಾ ಹೋದ್ಲು ಅಂತಂದರೆ ಇಲ್ಲಿ ಬರೀ ಅವಳಿಗೆ ಸ್ವಲ್ಪ ಮೊಬೈಲ್ ಮಲ್ಕೋಬೇಕಾದ್ರೆ ಮಾತ್ರ ಮೊಬೈಲ್ ಕೊಡ್ತೀವಿ. ಮೊಬೈಲ್ ಕೇಳ್ತಾ ಇರ್ತಾರೆ. ಒಳಗೆ ಇದ್ದು ಅವಳಿಗೂ ಬೋರಾಗಿದೆ ಅಲ್ವಾ. ಊರ ಕಡೆ ಹೋಯ್ತು ಅಂತಂದರೆ ತುಂಬ ಹ್ಯಾಪಿಯಾಗಿರ್ತಾಳೆ, ತುಂಬ ಖುಷಿಯಾಗಿರ್ತಾಳೆ. ಊಟನೂ ಅಷ್ಟೇ ತುಂಬ ಚೆನ್ನಾಗಿ ತಿಂತಾಳೆ. ಮತ್ತು ಬೇಗ ಮಲ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್. ಒಂದು 7 ಗಂಟೆಗೆ ಮಲ್ಕೊಂಡ್ಬಿಡ್ತಾಳೆ. ಚೆನ್ನಾಗಿ ಅಲ್ಲೆಲ್ಲ ಆಟಾಡ್ತಿರ್ತಾಳೆ ಅಲ್ವಾ, ಮಣ್ಣು ಕಲ್ಲು ಎಲ್ಲ ಆಟಾಡ್ತಿರ್ತಾಳೆ ಅಲ್ವಾ. ಮಣ್ಣು ಕಲ್ಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಒಂದು ರೌಂಡ್ ಹೋಗಿ ಬಂದುಬಿಡ್ತಾಳೆ ಬೀದಿಲಿ.
ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಗನೆ ಮಲ್ಕೋತಾಳೆ. ಅದೇ ಒಳ್ಳೆಯದು, ಬೇಗ ಮಲ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಂತೂ 10, 11, 12 ಗಂಟೆ ಆದರೂ ಎದ್ದಿರ್ತಾಳೆ, ಚೆನ್ನಾಗಿರ್ತಾಳೆ. ನಮ್ಮ ಡೋರ ನೋಡಬೇಕು ಸೆಟ್ ಆಗ್ತಾಳೆ ಏನೋ ಗೊತ್ತಿಲ್ಲ. ಹೋದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಡೋರ ವೈಟ್ ಆಗಿ ಬರ್ತಾಳೋ ಇಲ್ಲ ಬ್ಲ್ಯಾಕ್ ಆಗಿ ಬರ್ತಾಳೋ ಗೊತ್ತಿಲ್ಲ ಫ್ರೆಂಡ್ಸ್. ಡೋರ ನೀನು ವೈಟ್ ಆಗಿ ಬರ್ತೀಯ ಬ್ಲ್ಯಾಕ್ ಆಗಿ ಬರ್ತೀಯಮ್ಮ? ಹಾಂ, ಚಿಕ್ಕದು ಈ ಥರ ಕ್ಯೂಟ್ ಕ್ಲಿಪ್ಸ್ ತೊಗೊಂಬಂದಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಡೋರಾಗೆ ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್, ಬಟ್ಟೆ ಆರ್ಡರ್ ಮಾಡಿದ್ದೆ, ಅದು ಇನ್ನೂ ಬಂದಿಲ್ಲ. ಅಯ್ಯೋ ತಗೊಂಡೋಗ್ಬೇಕಿತ್ತು, ಚೆನ್ನಾಗಿರ್ತಿತ್ತು. ಇನ್ನೂ ಬಂದಿಲ್ಲ ಅಲ್ವಾ, ನೋಡಬೇಕು. ಬಂದಿರೋ ಒಂಚೂರು ಏನೋ ಪರವಾಗಿಲ್ಲ, ಒಳ್ಳೊಳ್ಳೆ ಬಟ್ಟೆ ಹಾಕ್ಬೋದಿತ್ತು. ಫ್ರಾಕ್ ಮಾಡಿದ್ದೆ, ಆರ್ಡರ್ ಮಾಡಿದ್ದೆ, ಒಂದು 3 ಫ್ರಾಕು ಆರ್ಡರ್ ಮಾಡಿದ್ದೆ, ಬಂದೇ ಇಲ್ಲ. ಅದು ಏನು ಡೋರ ಹಾಕಿಸ್ಕೊಡಲ್ಲ ಫ್ರೆಂಡ್ಸ್. ಓಕೆ, ಡೋರನ್ನ ಇನ್ನೇನು ಅವ್ಳಿಗೆ ರಾಗಿ ಸಾರಿ ತಿನ್ನಿಸಿ ಪ್ಯಾಕಿಂಗ್ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಯಾರಿ ಐರನ್ ಮಾಡ್ಕೋಬೇಕು ಫ್ರೆಂಡ್ಸ್. ಸ್ಯಾರಿ ಐರನ್ ಮಾಡೋದೇ ಕಷ್ಟ, ಐರನ್ ಮಾಡಿ ನೆರಿಗೆ ಮಾಡೋದು ಅದೆಲ್ಲ ಹೆವಿ ಟೆನ್ಷನ್ ಆಗ್ತಾಯಿದೆ ಇವಾಗಲೇ. ನೋಡೋಣ, ಆದರೆ ಅಲ್ಲೇ ನೋಡ್ತೀನಿ. ಐರನ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ. ನೆಯ್ದಿರೋದಲ್ವಾ, ಆನೆಕಲ್ಲಲ್ಲಿ ನೆಯ್ದಿರೋ ಸ್ಯಾರಿ ತೊಗೊಂಬಂದಿದ್ದು, ಅದು ಮದುವೆ ಟೈಮಲ್ಲಿ ತೊಗೊಂಬಂದಿದ್ದು. ಅದೇ ಸೀರೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂತಂದರೆ ಮುಹೂರ್ತಕ್ಕೆ ನಾನು ವೈಟ್ ಕಲರ್ ಸ್ಯಾರಿ ತೊಗೊಂಡಿದ್ದೆ, ಅದು ಹಾಕೊಳ್ಳೋದು ಇದು ಹಾಕೊಳ್ಳೋದು ಎರಡರಲ್ಲೊಂದು ಹಾಕ್ಕೊಳ್ತೀನಿ. ಒಟ್ಟಿನಲ್ಲಿ ಪಕ್ಕ ನಾನು ಸ್ಯಾರಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನಮ್ಮ ಡೋರ ಏನಮ್ಮ ಪಪ್ಪಿ ಕೊಡ್ತಾ ಇರಬೇಕು ಅನಿಸುತ್ತೆ ಫ್ರೆಂಡ್ಸ್. ಏನು ಕ್ಯೂಟಾಗಿದ್ದಾಳಲ್ವ, ಒಂಥರ ಪಪ್ಪಿ ಕೊಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನಾನು ಇನ್ನೇನು ಮುಂದೆ ಕಂಟಿನ್ಯೂ ಮಾಡೋದಕ್ಕೂ ಆಗೋದಿಲ್ಲ. ಏನು ಡೋರ ತುಂಬ ಸಿಂಪಲ್ ಆಗಿದೆ, ಆದರೆ ನೋಡೋಣ ಕಂಟಿನ್ಯೂ ಮಾಡ್ತೀನಿ. ಓಕೆ, ಬಾಯ್ ಬಾಯ್, ಲವ್ ಯು ಆಲ್, ಟೇಕ್ ಕೇರ್. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತು ಇಷ್ಟು ಲೇಸಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಬೆಳಗಿಂದ ಕೆಲಸ ಇತ್ತು, ಮಕ್ಕಳು ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬ ಕೆಲಸ ಇತ್ತು, ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ. ಓಕೆನಾ? ಇವ್ಳು ಫುಡ್ ರೋಟಿನೇ ಒಂದು ಸ್ವಲ್ಪ ನನಗೆ ಟೆನ್ಷನ್ ಆಗ್ತಾ ಇರುತ್ತೆ. ಚೆನ್ನಾಗಿ ತಿಂತಾಳ, ಆ ಫುಡ್ ಕೊಟ್ಟರೆ ಇದು ಚೆನ್ನಾಗಿ ತಿಂತಾಳ ಅಂತ. ಮೇಯ್ನ್ ಇವಳಿಗೆ ಹೊಟ್ಟೆ ತುಂಬಬೇಕು, ಆ ರೀತಿಯಾಗಿ ನಾನು ಫುಡ್ಡನ್ನು ರೆಡಿ ಮಾಡಿ ಕೊಡ್ತೀನಿ. ಯಾಕೋ ಸೈಲೆಂಟ್ ಆಗಿದ್ದಾಳೆ, ಹಿಂಗೆ ಗುಡ್ ಗರ್ಲ್ ಮಗಳೇ, ಗುಡ್ ಗರ್ಲ್. ಟಾಟಾ ಮಾಡು, ಟಾಟಾ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್. ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವರೆಲ್ಲರಿಗೂ ಸಹಿತ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ಊರಿಗೆ ಹೋಗ್ತಾ ಇದ್ದೀವಿ, ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಡೋರ ಬಾಯ್ ಮಾಡಿಬಿಡು. ಡೋರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಹಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ನಮ್ಮ ಡೋರ ಆಗ್ಲಿಸ್ಕೊಂಡಿದ್ದಾಳೆ ಪಾಪ. ಮಲಗಿಸ್ತೀನಿ ಫ್ರೆಂಡ್ಸ್, ಊಟ ಮಾಡಿ ಬೇಗ ಮಲಗಿಸ್ತೀನಿ. ಬಾಯ್ ಬಾಯ್.